Babylon 5. ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಹಂತವಾಗಿ ಒಂದೊಂದೇ ವಿಚಾರದಲ್ಲಿ ರಿಲೀಫ್ ಸಿಗ್ತಾ ಬರ್ತಾ ಇದೆ. ಒಂದೊಂದೇ ಸರಪಳಿಗಳಿಂದ ದರ್ಶನ್ ಮುಕ್ತರಾಗುವಂತೆ ಕಾಣಿಸ್ತಾ ಇದೆ. ಇದೀಗ ಮೊದಲ ವಿಚಾರ ಏನು? ಬಳ್ಳಾರಿ ಜೈಲಿಂದ ಆಚೆ ಬರಬೇಕಾಗಿತ್ತು. ಅದಕ್ಕೇನು ಅವರಿಗೆ ವಿಚಾರ ಇತ್ತು, ನನಗೆ ಬೆನ್ನು ಮೂಳೆ ನೋವಿದೆ, ಆಪರೇಷನ್ ಮಾಡಿಸ್ಕೊಳ್ಳೇಬೇಕು, ಬಳ್ಳಾರಿಯಲ್ಲಿ ಮಾಡಿಸ್ಕೊಳ್ಳಲ್ಲ, ಬೆಂಗಳೂರಲ್ಲಿ ನನಗೆ ಗೊತ್ತಿರುವ ವೈದ್ಯರ ಬಳಿಯಲ್ಲಿ ಮಾಡಿಸ್ಕೋತೀನಿ ಅಂತ ಹೇಳಿದ್ರು. 6 ವಾರಗಳ ಕಾಲದ ಒಂದು ಜಾಮೀನು ಸಿಕ್ತವ್ರಿಗೆ, ಮಧ್ಯಂತರ ಜಾಮೀನು ಸಿಕ್ತವ್ರಿಗೆ ಆಚೆ ಬಂದರು. ಇದಾದ್ಮೇಲೆ ರೆಗ್ಯುಲರ್ ಬೇಲ್ಗೂ ವೆಯ್ಟ್ ಮಾಡ್ತಾಯಿದ್ರು. 6 ವಾರಗಳಲ್ಲಿ ದರ್ಶನ್ ಅವರು ಬೆನ್ನು ಮೂಳೆಗೆ ಆಪರೇಷನ್ ಮಾಡಿಸ್ಕೊಳ್ಳೇ ಇಲ್ಲ. ಯಾವ ಬೆನ್ನು ಮೂಳೆ ಆಪರೇಷನ್ ಆಗದೇ ಇದ್ದರೆ ಪಾರ್ಶ್ವವಾಯು ಪೀಡಿತರಾಗ್ಬಿಡ್ತೀವಿ ಅಂತ ಅವ್ರು ಹೇಳ್ಕೊಂಡಿದ್ರು. ಅದ್ಯಾವುದೂ ಆಗಲಿಲ್ಲ, ಆಪರೇಷನ್ ಕೂಡ ಮಾಡಿಸ್ಕೊಳ್ಳಿಲ್ಲ. ಅಷ್ಟು ಹೊತ್ತಿಗೆ ಹೈಕೋರ್ಟ್ನ ಕಡೆಯಿಂದ ರೆಗ್ಯುಲರ್ ಬೇಲ್ ಸಿಕ್ತು. ಇದೀಗ ಬೇಲ್ ಸಿಕ್ಕಾದ ಮೇಲೆ ನೀನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗುವಂತಿಲ್ಲಪ್ಪ, ಕೋರ್ಟ್ ಹೇಳಿತ್ತು. ಎಲ್ಲೂ ಹೋಗೋಂಗಿಲ್ಲ ನೀನು, ಬೆಂಗಳೂರು ಬಿಟ್ಟುಬಿಟ್ಟು ಅಂತ ಹೇಳಿತ್ತು ಕೋರ್ಟು. ಇದಾದ ಮೇಲೆ ಏನಾಯಿತು, ಈಗ ಒಂದು ಅರ್ಜಿ ಕೂಡ ಹಾಕ್ಕೊಂಡಿದ್ರು. ಇಲ್ಲ ನಾನು ಮೈಸೂರಿಗೆ ಹೋಗಬೇಕು, 4 ವಾರಗಳ ಕಾಲ ನಾನು ಮೈಸೂರಲ್ಲಿ ಇರಬೇಕು, ನನಗೊಂದು ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ರು. ಇದೀಗ ಕೋರ್ಟ್ ಮೈಸೂರಿಗೆ ದರ್ಶನ್ ತೆರಳುವುದಕ್ಕೆ ಅನುಮತಿಯನ್ನು ಕೊಟ್ಟಿದೆ. 2 ವಾರಗಳ ಕಾಲ ಮೈಸೂರಿಗೆ ತೆರಳುವುದಕ್ಕೆ ದರ್ಶನ್ಗೆ ಅನುಮತಿ ಸಿಕ್ಕಿದೆ. ಜನವರಿ 5ರವರೆಗೂ ಅನುಮತಿಯನ್ನು ಕೊಟ್ಟು ಕೋರ್ಟ್ ಆದೇಶವನ್ನು ಮಾಡಿದೆ. 4 ವಾರಗಳ ಅನುಮತಿ ಕೇಳಿದ್ರು, ಸಿಕ್ಕಿದ್ದು 2 ವಾರಗಳ ಕಾಲ. ಡಿಸೆಂಬರ್ 20ರಿಂದ ಜನವರಿ 5ರವರೆಗೂ ಮೈಸೂರಿಗೆ ಹೋಗಬಹುದು ಅಂತ ಹೇಳಿ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ.